ಎಲ್ಲಿಂದ ಬರ್ತಾ ಇದೆ ಗಾಡಿ? ಗುಡ್ಡದ ಮ್ಯಾಗೆ ಮದುವೆ ಮುಚ್ಕೊಂಡು ಬರ್ತಿದ್ದೆ ಸ್ವಾಮಿ. ಏನೈತೆ ಗಾಡಿಯಲ್ಲಿ? ಒಳ್ಳೆ ಚೆನ್ನಾಗಿ ಕೇಳಿದ್ರಿ. ಇನ್ನೇನಿರ್ತದೆ ಗಾಡಿಯಾಗೆ? ಗಂಡು ಹೆಣ್ಣು? ಈ ಪೆಟ್ಟಿಗೆಲ್ಲಿ ಏನಿದೆ? ಇನ್ನೇನಿದೆ ಸ್ವಾಮಿ, ಹುಡುಗರೆ ಕೊಟ್ಟು ಬಟ್ಟೆಗಳವೆ. ಈ ಗಾಡಿನ ಬಿಡ್ಯಾ? ಹೋಗಿ ಹೋಗಿ. ಹಾ 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 ಯಾಕೆ ಬುದ್ಧಿ? ಎಲ್ಲಿಂದ ಬರ್ತಾ ಇದ್ದೀರಿ? ಗುಡ್ದಾಗ ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೆ ಬುದ್ಧಿ. ಒಂದ್ಸಲ ಗಾಡಿನ ಚೆಕ್ ಮಾಡ್ಬೇಕಾಗಿತ್ತಲ್ಲ? ಅಲ್ಲೇ ಗೇಟ್ ಮಾಡಿದ್ರಲ್ಲ. ಓಹೋ, ಗೇಟ್ ನಲ್ಲಿ ಚೆಕ್ ಮಾಡ್ತೇನು? ಹೌದು ಬುದ್ಧಿ. ನಾನು ಒಂದ್ಸಲ ಮಾಡ್ಬಿಡ್ತೀನಿ. ಇದೇನಾ ಬುದ್ಧಿ, ಎತ್ತಿನ ಗಾಡಿ ನೀವು ಪಾಟಿ ಚೆಕ್ ಮಾಡ್ತಿದ್ದೀರಲ್ಲ? ಯಾರು ನೀವು? ಏನಿದೆಲ್ಲ? ನನ್ಗೆ ಗೊತ್ತು ಸ್ವಾಮಿ, ಅವ್ರೇ ದುಡ್ಡು ಕೊಟ್ರು ಮದುವೆ ಮಾಡಿಸಿದ್ರು. ಇವನ್ನೆಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ. ಆ ಪೆಟ್ಟಿಗೆ ಹುಷಾರ್. ಹಾ ಹಾ, ನಡಿಯೋ ಪೊಲೀಸ್ ಸ್ಟೇಷನ್ಗೆ. ನಡಿಯೋ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಸರಿ ಸರಿ. 702 ಇದನ್ನೆಲ್ಲ ಮಹಾಜನ್ ಮಾಡಿಸಿ ಕೋರ್ಟ್ ಕಳಿಸು. ಎಸ್ ಸರ್. ಅಂದಾಗಿ ಊರಲ್ಲಿ ಮದುವೆ ಮುಂಜಿ ದಾನ ಧರ್ಮ ಮಾಡುವಂತಹ ದೊಡ್ಡ ಮನುಷ್ಯರು ಯಾರಿದ್ದಾರೆ? ಒಂದಿಬ್ರು ಮಕ್ಕಳ ಹಾಸ್ಪಿಟಲ್ ಓಪನ್ ಮಾಡೋದು ನೋಡಿ ಸರ್. ಅವರಿಗೆ ಹೆಂಡತಿ ಮಕ್ಕಳಿದ್ದಾರೇನು? ಸರ್, ಅವ್ರಿಗೂ ಮಗಳಿದ್ದಾಳೆ ಸರ್. ಬಹಳ ಮುದ್ದಾಗಿ ಸಾಕಿದ್ದಾರೆ ಸರ್. ಸರ್, ಆಕೆ ಕಾಲೇಜಲ್ಲಿ BA ಓದ್ತಿದ್ದಾಳೆ ಸರ್.